ನ್ಯೂಸಿಫೈವ್ಗೆ ಸ್ವಾಗತ. ನಾಗಮಂಗಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಹಾಗೂ ಇಂಗ್ಲಿಷ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ PDNA ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ನದೀಂ ಪಾಷಾ ಅವರು ಸರ್ಕಾರಿ ಶಾಲೆಯಲ್ಲಿ ನೀಡುತ್ತಿರುವ ವಿದ್ಯಾಭ್ಯಾಸ, ಕ್ರಿಯಾ ಚಟುವಟಿಕೆ, ಶಿಕ್ಷಕರ ಹಾಗೂ STMCಯ ಪ್ರೋತ್ಸಾಹ ಮಕ್ಕಳನ್ನು ಉತ್ತಮ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಲಕ್ಷಾಂತರ ಹಣ ನೀಡಿ ಓದಿಸಲು ಬಯಸುವ ಪೋಷಕರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸುವ ಇಂತಹ ಚಟುವಟಿಕೆಗಳು ಮಕ್ಕಳ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಖಾಸಗಿ ಶಾಲೆಗಳು ಹೆಚ್ಚಾಗಿ ಸರ್ಕಾರಿ ಶಾಲೆಗಳು ಕಣ್ಮರೆಯಾಗ್ತಿರುವ ಈ ಸಮಯದಲ್ಲಿ 420-430 ಸಂಖ್ಯೆಯಷ್ಟು ಮಕ್ಕಳಿರುವ ಈ ಶಾಲೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿದ್ರು. ಖಾಸಗಿ ಶಾಲೆಗಳಲ್ಲಿ ಇರುವಷ್ಟೇ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಹಾಗಾಗಿ ಪೋಷಕರು ಇನ್ಮುಂದೆಯೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ವಿನಂತಿಸಿದ್ರು. ಈ ಸಂದರ್ಭದಲ್ಲಿ STMC ಅಧ್ಯಕ್ಷರಾದ ಶಫೀವುಲ್ಲಾ ಖಾನ್ ರವರು, ಸದಸ್ಯರಾದ ಆಸಿಫ್ ಪಾಷಾ, ಅಯಾಖತ್ ಪಾಷಾ, ವಜೀರ್ ಪಾಷಾ ಹಾಗೂ ಶಿಕ್ಷಕರು ಭಾಗವಹಿಸಿದ್ರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸಿಫೈ. ಏನು ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ, ಈ ಸೈನ್ಸ್ ಎಕ್ಸಿಬಿಷನ್ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ, ಈ ಖಾಸಗಿ ಶಾಲೆಗಳಲ್ಲಿ ನಾವು ಲಕ್ಷಾಂತರ ಕೊಟ್ಟು ನಾವು ಏನು ಓದ್ತೀವಿ ಅದಕ್ಕಿಂತ ಉತ್ತಮವಾಗಿರೋಂಥ ಒಂದು ತರಬೇತಿಯನ್ನು ಪಡಿಸಿ ಮಕ್ಕಳಿಗೆ ಒಂದು ಏನೇನು ಮಾಡಬೇಕು, ನಾವು ಏನೇನು ಫೀಚರ್ಗಳಲ್ಲಿ ಪ್ರತಿಯೊಂದು ನೋಡಿದ್ರೆ ಎಕ್ಸಿಬಿಷನ್ ಅರ್ಥ ಆಗ್ತಾ ಇದೆ ನಮಗೆ. ನಾವು ಲಕ್ಷಾಂತರ ಕೊಟ್ಟು ಓದ್ತಾ ಇರೋದ್ರಿಂದ ಶಾಲೆಗಳಲ್ಲೂ ಸಹಿತ ಇಷ್ಟೊಂದು ಉತ್ತಮವಾಗಿರೋಂಥ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಇಂಥ ಕಾಲದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ 420-430 ಹೆಚ್ಚು ಮಕ್ಕಳಿದ್ದಾರೆ ಅಂತಂದರೆ ನಮಗೊಂದು ಹೆಮ್ಮೆ ಪಡೆಯುವಂಥ ವಿಷಯ. ಏನಪ್ಪ ಅಂದರೆ, ಈ ಶಾಲೆಯಲ್ಲಿ ಏನು 420-430 ಮಕ್ಕಳಿಗೆ ಸೇರಿಸೋರು ಅಂತ ಅಂದರೆ ಅವ್ರ ತಂದೆ ತಾಯಿಗಳು ಇಂಥ ಕಾಲದಲ್ಲಿ ಅದು ನಮ್ಮ ಹೆಮ್ಮೆ ಪಡೆಯುವಂಥ ವಿಷಯ. ಏನಿಲ್ಲಂದರೆ, ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಥ ಒಂದು ಮಕ್ಕಳಿಗೆ ವಿದ್ಯಾರ್ಥಿ ಸಿಗಂತಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ಈ STMC ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಈ ಮೂಲಕ ನನಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇದು ಸೈನ್ಸ್ ಎಕ್ಸಿಬಿಷನ್ ಮಾಡೋರೆ ಇದರಲ್ಲೇ ನಮ್ಮ ಈ ಸ್ಕೂಲಲ್ಲಿ ಏನೇನು ನಡೀತಾ ಇದೆ, ಯಾವ ರೀತಿ ಅವರ ಏನು ಶ್ರಮಪಟ್ಟು ಎಲ್ಲ ಅಧ್ಯಕ್ಷರಿರಲಿ ಮತ್ತು ಸದಸ್ಯರುಗಳಿರಲಿ ಅಥವಾ ಶಿಕ್ಷಕರಿರಲಿ ಪ್ರತಿಯೊಬ್ಬರು ಇದರಲ್ಲಿ ಪ್ರತಿಯೊಬ್ಬರಿಗೂ ಭಾಗವಾಗಿರುತ್ತದೆ. ನಾವೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಹೇಳುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.